ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅರವಿಂದ್ ನಾಯಕ್ ಯೂಟ್ಯೂಬ್ ಚಾನಲ್. ನಾವು ಆಲ್ರೆಡಿ ಅರ್ಥಶಾಸ್ತ್ರ ವಿಭಾಗದ ಒಂದು ಮೂಲ ಸೌಕರ್ಯಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಾವು 3 ತರಗತಿಗಳನ್ನು ಮುಗಿಸಿದ್ದೀವಿ. ಅಲ್ಲಿ ಏನಂದರೆ ರೈಲ್ವೆ ಸಾರಿಗೆ ಮತ್ತು ರಸ್ತೆ ಸಾರಿಗೆ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೀವಿ. ಮತ್ತು ಮೂಲ ಸೌಕರ್ಯಗಳಂದ್ರೆ ಏನು, ಮೂಲ ಸೌಕರ್ಯಗಳಲ್ಲಿ ಆರ್ಥಿಕ ಮೂಲ ಸೌಕರ್ಯಗಳು ಬರ್ತವೆ ಮತ್ತು ಸಾಮಾಜಿಕ ಮೂಲ ಸೌಕರ್ಯಗಳು ಬರ್ತಾವೆ ಅಂತ ಅಧ್ಯಯನ ಮಾಡಿದ್ದೀವಿ. ನಾವು ಇಂದು ಏನು ಅಧ್ಯಯನ ಮಾಡೋಣಪ್ಪ ಅಂದ್ರೆ ಜಲಸಾರಿಗೆ ಅತ್ಯಂತ ಹೆಚ್ಚು ಜಲಸಾರಿಗೆಯನ್ನು ಹೊಂದಿರುವ ನದಿ ಯಾವುದು ಮತ್ತು ಪ್ರಪಂಚದಲ್ಲಿ ಯಾವುದು, ಕರ್ನಾಟಕದ ಅತಿ ಹೆಚ್ಚು ಜಲಸಾರಿಗೆ ನದಿ ಯಾವುದು ಮತ್ತು ಪ್ರಮುಖ ಬಂದರುಗಳ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊತಾ ಹೋಗ್ತೇವೆ ಸ್ನೇಹಿತರೆ. ಬನ್ನಿ ಇವತ್ತು ಏನು ನೋಡೋಣಪ್ಪ ಅಂದ್ರೆ ಜಲಸಾರಿಗೆ. ಇದು ಜಲಸಾರಿಗೆ ಅದಲ್ಲ, ಜಲಸಾರಿಗೆ ಅಥವಾ ವಾಟರ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ. ಇದು ಭಾರತ 7,517 ಕಿಲೋಮೀಟರ್ ಕರಾವಳಿ ಪ್ರದೇಶವನ್ನು ಒಳಗೊಂಡದ. ಅದರಲ್ಲಿ 13 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಂತೆ 13 ಪ್ರಮುಖ ಬಂದರುಗಳನ್ನು ಹೊಂದಿದ. ಭಾರತದಲ್ಲಿ ಪ್ರಮುಖ ಬಂದರುಗಳು ಎಷ್ಟಪ್ಪ ಅಂದ್ರೆ 13 ಪ್ರಮುಖ ಬಂದರುಗಳದವ, 200 ಸಣ್ಣ ಬಂದರುಗಳದವ. ಅದರಲ್ಲಿ ಕರ್ನಾಟಕದಲ್ಲಿ ಕಂಡುಬರುವಂಥ ಅತ್ಯಂತ ಪ್ರಮುಖ ಬಂದರು ಅಂದ್ರೆ ನವಮಂಗಳೂರು ಬಂದರು ಆಗಿರ್ತದೆ ಸ್ನೇಹಿತರೆ. ಇದು 1974ರಲ್ಲಿ ಘೋಷಣೆಯಾದ ಬಂದರು ಆಗಿದೆ. ಇಲ್ಲಿ ನೋಡಿ ಕೊಟ್ಟಿದ್ದ ನೋಡಿ, 201 ಸಣ್ಣ ಬಂದರುಗಳದವ. ಒಳನಾಡು ಜಲಸಾರಿಗೆ ಮಾರ್ಗವು 14,500 ಕಿಲೋಮೀಟರ್ ಉದ್ದವಿದೆ. ಮತ್ತು ಭಾರತದಲ್ಲಿ ಅತಿ ಹೆಚ್ಚು ಒಳನಾಡು ಜಲಸಾರಿಗೆಯನ್ನು ಹೊಂದಿರುವ ನದಿ ಯಾವುದಪ್ಪ ಅಂದ್ರೆ ಪಶ್ಚಿಮ ಬಂಗಾಳದ ಹೂಗ್ಲಿ ನದಿ. ಯಾವುದು ಭಾರತದಲ್ಲಿ ಅತಿ ಹೆಚ್ಚು ಒಳನಾಡು ಜಲಸಾರಿಗೆಯನ್ನು ಹೊಂದಿರುವ ನದಿ ಯಾವುದಪ್ಪ ಅಂದ್ರೆ ಪಶ್ಚಿಮ ಬಂಗಾಳದ ಒಂದು ಹೂಗ್ಲಿ ನದಿ ಆಗಿರುತ್ತದೆ. ಮುಂದೆ ನೋಡೋಣ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಒಳನಾಡು ಜಲಸಾರಿಗೆ ಹೊಂದಿರುವ ನದಿ ಯಾವುದಪ್ಪ ಅಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಒಳನಾಡು ಜಲಸಾರಿಗೆ ಹೊಂದಿರುವ ನದಿ ಯಾವುದಪ್ಪ ಅಂದ್ರೆ ಒಂದು ತುಂಗಭದ್ರಾ ನದಿ ಆಗಿರುತ್ತದೆ. ಮುಂದೆ ಹೋಗೋಣ. ಇನ್ನೊಂದು ಪಾಯಿಂಟ್ ಹೇಳೋದು ಮರ್ತುಬಿಟ್ಟೆ. ಅತಿ ಹೆಚ್ಚು ಒಳನಾಡು ಜಲಸಾರಿಗೆ ಹೊಂದಿರುವ ನದಿ ಯಾವುದಪ್ಪ, ಜಗತ್ತಿನಲ್ಲಿ ಅತಿ ಹೆಚ್ಚು ಜಲಸಾರಿಗೆಯನ್ನು ಹೊಂದಿರುವ ನದಿ ಯಾವುದಪ್ಪ ಅಂದ್ರೆ ಅಟ್ಲಾಂಟಿಕ್ ಮಹಾಸಾಗರ ಆಗಿರುತ್ತದೆ. ಅತಿ ಹೆಚ್ಚು ಜಲಸಾರಿಗೆಯನ್ನು ಹೊಂದಿರುವ ನದಿ ಯಾವುದಪ್ಪ ಅಂದ್ರೆ ಅಟ್ಲಾಂಟಿಕ್ ಮಹಾಸಾಗರ ಆಗಿರುತ್ತದೆ. ಮುಂದೆ ನೋಡೋಣ, ಇಲ್ಲಿ ಏನಪ್ಪ ಅತಿ ಹೆಚ್ಚು ಜನಸಾರಿಗೆ ಹೊಂದಿರುವ ಒಂದು ರಾಜ್ಯ ಯಾವುದು, ಇದು ಜಲಸಾರಿಗೆ ಹೊಂದಿರುವ ಒಂದು ರಾಜ್ಯ ಯಾವುದಪ್ಪ ಅಂದ್ರೆ ಉತ್ತರ ಪ್ರದೇಶ್ ಆಗಿರುತ್ತದೆ. ಭಾರತದ ಆಂತರಿಕ ಜಲಸಾರಿಗೆ ಪ್ರಾಧಿಕಾರ ಸ್ಥಾಪನೆಯಾಗಿದ್ದು 1986ರಲ್ಲಿ. ಭಾರತದಲ್ಲಿ ಆಂತರಿಕ ಜಲಸಾರಿಗೆಯನ್ನು ಪ್ರಾರಂಭವಾಗಿದೆ ಯಾವುದಪ್ಪ ಅಂದ್ರೆ 1986ರಲ್ಲಿ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ. ಎಲ್ಲಪ್ಪ ಅಂದ್ರೆ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಏನು ಸ್ಥಾಪನೆ ಆಯಿತು. ಪ್ರಪಂಚದ ಅತಿ ಹೆಚ್ಚು ಒಳನಾಡು ಜಲಸಾರಿಗೆ ಹೊಂದಿರುವ ಒಂದು ನದಿ ಯಾವುದಪ್ಪ ಅಂದ್ರೆ ರೈನ್ ನದಿ ಆಗಿರುತ್ತದೆ. ಪ್ರಪಂಚದ ಅತಿ ಹೆಚ್ಚು ಒಳನಾಡು ಜಲಸಾರಿಗೆ ಹೊಂದಿರುವ ನದಿ ಯಾವುದಪ್ಪ ಅಂದ್ರೆ ರೈನ್ ನದಿ. ಇದು ಯುರೋಪ ಖಂಡದಲ್ಲಿದೆ. ಬಟ್ ಅತಿ ಹೆಚ್ಚು ಜಲಸಾರಿಗೆಯನ್ನು ಹೊಂದಿರುವ ನದಿ ಯಾವುದಪ್ಪ ಅಂದ್ರೆ ಅಟ್ಲಾಂಟಿಕ್ ಮಹಾಸಾಗರ. ಒಂದು ವೇಳೆ ಒಳನಾಡು ಜಲಸಾರಿಗೆ ಅಂತ ಕೇಳಿದ್ರೆ ರೈನ್ ನದಿ ಯುರೋಪ್ ಖಂಡ, ಅತಿ ಹೆಚ್ಚು ಜಲಸಾರಿಗೆ ಅಂತಂದ್ರೆ ಅಟ್ಲಾಂಟಿಕ್ ಓಷಿಯನ್. ಇದು ಅತಿ ಹೆಚ್ಚು ಜಲಸಾರಿಗೆ ಹೊಂದಿರುವ ಒಂದು ಮಹಾಸಾಗರ ಆಗಿರುತ್ತದೆ. ನೋಡಿ, ಭಾರತದಲ್ಲಿ ಪ್ರಮುಖವಾಗಿ 14 ಬಂದರುಗಳು ಕಂಡು ಬರ್ತಾವಲ್ಲ. 14 ಬಂದರಲ್ಲಿ ಮೊನ್ನೆದು ಯಾವುದಪ್ಪ ಅಂದ್ರೆ ಕಾಂಡ್ಲಾ ಬಂದರು ಬಗ್ಗೆ ನಾವು ಅಧ್ಯಯನ ಮಾಡೋಣ. ಇದು ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಗುಜರಾತ್ದಲ್ಲಿ ಕಂಡು ಬರುತ್ತದೆ. ಕಾಂಡ್ಲಾ ಬಂದರು ಎಲ್ಲಿ ಕಂಡು ಬರುತ್ತಂದ್ರೆ ಗುಜರಾತ್ ರಾಜ್ಯದಲ್ಲಿ ಕಂಡುಬರುವ ಒಂದು ಪ್ರಮುಖ ಬಂದರಾಗಿರುತ್ತದೆ. ಇದು 1930ರಲ್ಲಿ ಕಚ್ ರಾಜ್ಯ ಸಂಸ್ಥಾನದ ಒಂದು ಮಹಾರಾಜಾದ ಮಹಾರಾವ್ ಮೂರನೇ ಕೆಂಗರ್ಜಿ ಅವರು ಏನು ಮಾಡಿದ್ರು ಅಂದ್ರೆ ಈ ಕಾಂಡ್ಲಾ ಬಂದರನ್ನು ನಿರ್ಮಾಣ ಮಾಡಿದರು. ಮುಂದೆ ಇದು ಸ್ವತಂತ್ರ ಭಾರತದ ಮೊದಲ ಬಂದರು. ಇದು 1955ರಲ್ಲಿ ಒಂದು ಘೋಷಣೆಯಾದ ಬಂದರು ಆಗ್ಯದ. ಇದು ಉಬ್ಬರ ಇಳಿತದ ಬಂದರು ಅಂತೂ ಸಹ ಕರಿತೀವಿ. ಉಬ್ಬರ ಇಳಿತದ ಬಂದರು ಒಂದು ಯಾವುದನ್ನು ಕರಿತೀವಪ್ಪ ಅಂದ್ರೆ ಒಂದು ಕಾಂಡ್ಲಾ ಬಂದರನ್ನು ಉಬ್ಬರ ಇಳಿತದ ಬಂದರು ಅಂತ ನಾವು ಕರಿತೀವಿ.
ಮುಂದೆ ಇದನ್ನು ಏನು ಮಾಡಿದ್ರು, ನರೇಂದ್ರ ಮೋದಿಯವರು ಈ ಬಂದರನ್ನು ದೀನ್ ದಯಾಳ್ ಉಪಾಧ್ಯಾಯ ಬಂದರಂತೆ ನಾಮಕರಣ ಮಾಡಿದಾರ. ಈ ಬಂದರನ್ನು ಏನಪ್ಪ ಕರಿತೀವಪ್ಪ ಅಂದ್ರೆ ದೀನ್ ದಯಾಳ ಉಪಾಧ್ಯಾಯ ಬಂದರು ಅಂತ ಕರಿತೀವಿ. ಮುಂದೆ ಇದನ್ನು ಏನಪ್ಪ ಅಂದ್ರೆ ಅತಿ ಹೆಚ್ಚು ಬಾಸುಮತಿ ಅಕ್ಕಿ, ಮುಖ್ಯವಾಗಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಬಾಸುಮತಿ ಅಕ್ಕಿ ಮತ್ತು ಪೆಟ್ರೋಲಿಯಂ, ರಾಸಾಯನಿಕ ರಸಗೊಬ್ಬರ ಮತ್ತು ಗಂಧಕ ರಂಜಕ, ಪೆಟ್ರೋಲಿಯಂ, ರಾಸಾಯನಿಕ ರಸಗೊಬ್ಬರ, ಗಂಧಕ ರಂಜಕ ಏನು ಮಾಡ್ತದೆ, ಆಮದು ಮಾಡ್ಕೋತದ. ಬಾಸುಮತಿ ಅಕ್ಕಿ ಏನು ಮಾಡ್ತದೆ, ರಫ್ತು ಮಾಡ್ತದೆ, ನಮ್ಮ ದೇಶದಿಂದ ರಫ್ತು ಮಾಡ್ತದೆ. ಮುಂದೆ ನೋಡೋಣ ಮುಂಬೈ ಬಂದರು. ಏನಪ್ಪ ಅಂದ್ರೆ ಮುಂಬೈ ಬಂದರು, ಈ ಬಂದರು ಏನಪ್ಪ ಅಂದ್ರೆ ನೋಡಿ ಒಂದು ಸೆಕೆಂಡು. ಮುಂಬೈ ಬಂದರು ಏನಪ್ಪ ಇದು ಅಂದ್ರೆ ಮಹಾರಾಷ್ಟ್ರದಲ್ಲಿ ಕಂಡುಬರುವ ಒಂದು ಪ್ರಮುಖ ಬಂದರಾಗ್ಯದ. ಇದು ದೇಶದ ಅತಿ ದೊಡ್ಡ ಬಂದರು. ಮುಂಬೈ ಬಂದರು ಏನಪ್ಪ ಅಂದ್ರೆ ದೇಶದ ಅತಿ ದೊಡ್ಡ ಬಂದರಾಗ್ಯದ. ಇದರದು ಮತ್ತು ಅತಿ ಪ್ರಮುಖವಾದ ಬಂದರು. ಭಾರತದ ಹೆಬ್ಬಾಗಿಲು, ಭಾರತದ ಒಡವೆ ಅಂತೆ ಕರಿತೀವಿ. ಸಿದ್ಧ ಪೆಟ್ರೋಲಿಯಂ, ಹತ್ತಿ ಮತ್ತು ಬಟ್ಟೆಗೆ ಸಂಬಂಧಿಸಿದ ಒಂದು ವಸ್ತುಗಳನ್ನು ರಫ್ತು ಮಾಡ್ತದ. ಏನಪ್ಪ ಅಂದ್ರೆ ಮುಂಬೈ ಬಂದರು ಭಾರತದ ಅತಿ ದೊಡ್ಡ ಬಂದರು. ಇದು ಭಾರತದ ಒಂದು ಒಡವೆ ಅಂತ ಕರಿತೀವಿ. ಅತಿ ಹೆಚ್ಚು ಹತ್ತಿಯನ್ನು ರಫ್ತು ಮಾಡುವ ಒಂದು ಬಂದರು ಯಾವುದಪ್ಪ ಅಂದ್ರೆ ಒಂದು ಮುಂಬೈ ಬಂದರು ಆಗಿರುತ್ತದೆ. ಇದು ಮಹಾರಾಷ್ಟ್ರದ ಮುಂಬೈದಲ್ಲಿ ಕಂಡುಬರುತ್ತದೆ. ಮುಂದೆ ಯಾವುದೋ ನವಸೇವಾ ಬಂದರು. ಇದು 1982ರಲ್ಲಿ ಘೋಷಣೆ ಆಗಿದೆ. ಇದರ ಬೃಹತ್ ಹಡಗುಗಳನ್ನು ನಿಲ್ಲಿಸಬಹುದು ಮತ್ತು ಜನಸಂದಣಿಯಿಂದ ಒಂದು ಕೂಡಿದೆ. ಇದಕ್ಕೆ ಏನಪ್ಪ ಅಂದ್ರೆ ನವಸೇವಾ ಬಂದರಿಗೆ ಏನಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ಬಂದರು ಅಂತಲೂ ಕರಿತೇವೆ. ಇದನ್ನು ಮುಂಬೈ ಬಂದರುವನ್ನು ಒತ್ತಡವನ್ನು ತಡೆಗಟ್ಟಲು ಏನು ಮಾಡಿದ್ರು ಅಂದ್ರೆ ನವಸೇವಾ ಬಂದರನ್ನು ಸ್ಥಾಪನೆ ಮಾಡಿದ್ರು. ಇದಕ್ಕೆ ಏನಪ್ಪ ಅಂತಾರಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ಬಂದರು ಅಂತ ಕರೀತಾರೆ. ಅತಿ ಹೆಚ್ಚು ಜನಸಂದಣಿ ಹೊಂದಿರುವ ಒಂದು ಬಂದರು ಮತ್ತು ಮೂಲ ಸೌಕರ್ಯಗಳನ್ನು ಹೊಂದಿರುವ, ಅತ್ಯಾಧುನಿಕ ಮೂಲ ವೈಫೈಯನ್ನು ಹೊಂದಿರುವ ಒಂದು ಬಂದರು ಯಾವುದಪ್ಪ ಅಂದ್ರೆ ಒಂದು ನವಸೇವಾ ಬಂದರು ಆಗಿರ್ತದೆ. ಮುಂದೆ ಹೋಗೋಣ. ಮರ್ಮಗೋವಾ ಬಂದರು 1964ರಲ್ಲಿ ಘೋಷಣೆ ಆಗ್ತದೆ. ಇದು ಮರ್ಮಗೋವಾ ಬಂದರು ಗೋವಾ ರಾಜ್ಯದ ಅತಿ ದೊಡ್ಡ ಬಂದರಾಗ್ಯದ. ಇದು ಗೋವಾ ರಾಜ್ಯದ ಅತಿ ದೊಡ್ಡ ಬಂದರು, ಆದರೆ ಭಾರತ ದೇಶದ ಅತಿ ಚಿಕ್ಕ ಬಂದರು ಆಗ್ಯದ. ಅಂದರೆ ಇದು ಏನಂದ್ರೆ ಅತಿ ಹೆಚ್ಚು ಕಬ್ಬಿಣವನ್ನು ರಫ್ತು ಮಾಡಲಾಗ್ತದೆ. ಇದು ಜುವಾರಿ ನದಿಯ ಒಂದು ಕಾರ್ಯ ಬಳಿ ಇದೆ. ಇದು ಏನಪ್ಪ ಅಂದ್ರೆ ಅತಿ ಹೆಚ್ಚು ಕಬ್ಬಿಣವನ್ನು ರಫ್ತು ಮಾಡಿರೋ ಬಂದರು ಯಾವುದಪ್ಪ ಅಂದ್ರೆ ಮರ್ಮಗೋವಾ ಬಂದರು. ಇದು ಜುವಾರಿ ನದಿಯ ಒಂದು ಕಾರ್ಯ ಬಳಿ ಇದೆ. ಇದ್ರ ಮುಖ್ಯ ಏನಪ್ಪ ಅಂದ್ರೆ ದೇಶದ ಅತಿ ಚಿಕ್ಕ ಬಂದರು, ಗೋವಾ ರಾಜ್ಯದ ಅತಿ ದೊಡ್ಡ ಬಂದರು ಯಾವುದಪ್ಪ ಅಂದ್ರೆ ಮರ್ಮಗೋವಾ ಬಂದರು. ಇದು ಅಲ್ಲಿ ಜನದ ಏನದು ಒಂದು ಬೇಡಿಕೆ ಅದಪ್ಪ ಅಂದ್ರೆ ಈ ಮರ್ಮಗೋವಾ ಬಂದರನ್ನು TB ಕುಯ್ಯಾ ಬಂದರು ಎಂದು ನಾಮಕರಣ ಮಾಡಿಯತ್ತೆ ಒಂದು ಏನಪ್ಪ ಅಂದ್ರೆ ಅಲ್ಲಿನ ಜನರ ವಾದವಾಗ್ಯದ ಅಂತ ನಾವು ತಿಳ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ಮುಂದೆ ಏನು ಓದೋದನಪ್ಪ, ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಬಂದರು ಮಂಗಳೂರು ಬಂದರಾಗಿರ್ತದೆ. ನಮ್ಮ ರಾಜ್ಯದ ಅತಿ ದೊಡ್ಡ ಬಂದರು ಯಾವುದಪ್ಪ ಅಂದ್ರೆ ನವಮಂಗಳೂರು ಬಂದರು. ಇದು ಯಾವುದಪ್ಪ ಅಂದ್ರೆ ಗುರುಪುರ ನದಿಯ ಹತ್ತಿರದಲ್ಲಿ ಒಂದು ಪೆಣಂಬೂರು ಬಳಿಯಲ್ಲಿ ನಿರ್ಮಾಣಗೊಂಡಿದೆ. ಇದು 1974 ಮೇ 4ರಂದು ಇದು ಏನಂತಾರೆ ಅಂದ್ರೆ ಒಂದು ಬಂದರ್ ಎಂದು ಘೋಷಣೆ ಮಾಡಲಾಯಿತು. ಇದು ಕಾಫಿ ಮತ್ತು ಗ್ರಾನೈಟ್, ಕಬ್ಬಿಣದ ಅದಿರುಗಳು ಮತ್ತು ಗೋಡಂಬಿಯನ್ನು ಒಂದು ರಫ್ತು ಮಾಡುವ ಒಂದು ಬಂದರಾಗಿದೆ. ಇದು ಕರ್ನಾಟಕದ ಒಂದು ಅತಿ ದೊಡ್ಡ ಬಂದರು ಆಗಿರುತ್ತದೆ. ಮುಂದೆ ಕೊಚ್ಚಿನ್ ಬಂದರು. ಇದು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತದೆ. ದೇಶದ ಅತಿ ಸುಂದರವಾದ ಒಂದು ಬಂದರು ಯಾವುದಪ್ಪ ಅಂದ್ರೆ ಒಂದು ಕೊಚ್ಚಿನ್ ಬಂದರು. ಅದರಿಂದ ಇದಕ್ಕೆ ಏನಂತಂದ್ರೆ ಅರಬ್ಬಿ ಸಮುದ್ರದ ರಾಣಿ ಎಂದು ಕರಿತೀವಿ. ಯಾವ ಬಂದರನ್ನು ಅರಬ್ಬಿ ಸಮುದ್ರದ ರಾಣಿ ಎಂದು ಕರಿತೀವಪ್ಪ ಅಂದ್ರೆ ಒಂದು ಕೊಚ್ಚಿನ್ ಬಂದರನ್ನು ನಾವೇನಂತೀವಿ ಅಂದ್ರೆ ಅರಬ್ಬಿ ಸಮುದ್ರದ ಒಂದು ರಾಣಿ ಅಂತ ಕರಿತೀವಿ. ಮುಂದೆ ಇದು ಏನಪ್ಪ ಅಂದ್ರೆ 1972ರಲ್ಲಿ ಇದು ಘೋಷಣೆ ಆಯಿತು. ಗರಿಷ್ಠ ಪ್ರಮಾಣದಲ್ಲಿ ಪದಾರ್ಥಗಳನ್ನು ರಫ್ತು ಮಾಡುತ್ತದೆ. ಆದ್ದರಿಂದ ಇದನ್ನು ಮಸಾಲೆಯ ಬಂದರು ಅಂತ ಕರಿತೀವಿ. ಅತಿ ಹೆಚ್ಚು ಮಸಾಲೆ ಪದಾರ್ಥವನ್ನು ಏನಂದ್ರೆ ರಫ್ತು ಮಾಡೋದರಿಂದ ಇದನ್ನು ಮಸಾಲೆಯ ಬಂದರು ಅಂತೀವಿ. ಮತ್ತು ಇದು ಅತಿ ಸುಂದರವಾಗಿದ್ದರಿಂದ ಇದು ಅರಬ್ಬಿ ಸಮುದ್ರದ ಒಂದು ರಾಣಿ ಅಂತ ಕರಿತೀವಿ. ಇದರ ಹತ್ತಿರವೇ ಒಂದು ಕೊಲಂ ಬಂದರು ಅಂತದ. ಇದಕ್ಕೆ ಅರಬ್ಬಿ ಸಮುದ್ರದ ಒಂದು ರಾಜ್ಯ ಅಂತ ಕರೀತಾರೆ. ಇದಕ್ಕೆ ಪೂರ್ವದ ವೆನಿಸ್ ಎಂಬುದು ಪ್ರಪಂಚದ ಒಂದು ಮಸಾಲೆಯ ಬಂದರು ಆಗಿದೆ. ಇದು ಎಲ್ಲದಪ್ಪ ಅಂದ್ರೆ ಇಟ್ಲಿಯಲ್ಲದ. ಅರಬ್ಬಿ ಸಮುದ್ರದ ರಾಣಿ ಅಂತ ಯಾವುದು ಕರಿತೀವಿ ಕೊಚ್ಚಿನ್, ಅರಬ್ಬಿ ಸಮುದ್ರದ ರಾಜ್ಯ ಅಂತ ಯಾವುದು ಕರಿತೀವಿ ಅಂದ್ರೆ ಕೊಲಂ ಬಂದರನ್ನು ಕರಿತೀವಿ.
ಟ್ಯುಟಿಕೋರಿಯನ್ ಬಂದರು. ಇದು ತಮಿಳುನಾಡಿನ ಕೋರಮಂಡಲ ತೀರದಲ್ಲಿ ಕಂಡುಬರುತ್ತದೆ. 1978ರಲ್ಲಿ ಒಂದು ಘೋಷಣೆಯಾದ ಬಂದರು. ಈ ಬಂದರಿನ ಮೂಲಕ ಏನಾಗ್ತಪ್ಪ ಅಂದ್ರೆ ರಾಸಾಯನಿಕ ಮತ್ತು ಗೊಬ್ಬರವನ್ನು ರಫ್ತು ಮಾಡಲಾಗುತ್ತದೆ. ಇದು ಮುತ್ತು ರತ್ನಗಳು ರಫ್ತು ಮಾಡಲಾಗುತ್ತದೆ. ಇದಕ್ಕೆ ಚಿದಂಬರಂ ಟ್ಯುಟಿಕೋರಿಯನ್ ಬಂದರನ್ನು ಚಿದಂಬರಂ ಬಂದರು ಅಂತ ಸಹ ಕರೀತೇವೆ. ಮುಂದೆ ಹೋಗೋಣ. ಚೆನ್ನೈ ಬಂದರು, ತಮಿಳುನಾಡಿನ ಒಂದು ಚೆನ್ನೈ ಬಂದರು. ಇದು 1875ರಲ್ಲಿ ಘೋಷಣೆಯಾಗಿದ್ದು, ಇದು ದಕ್ಷಿಣದ ಹೆಬ್ಬಾಗಿಲು, ಭಾರತದ ಹೆಬ್ಬಾಗಿಲು. ಇದು ಚರ್ಮವನ್ನು ಅತಿ ಹೆಚ್ಚು ರಫ್ತು ಮಾಡಲಾಗುತ್ತದೆ. ಆದ ಕಾರಣ ಇದನ್ನು ಚರ್ಮದ ವಸ್ತುಗಳ ತಯಾರಿಕೆಯಲ್ಲಿ ಚೆನ್ನೈ ಪ್ರಸಿದ್ಧಿಯಾದ್ದರಿಂದ ಚೆನ್ನೈಯಿಂದ ಅತಿ ಹೆಚ್ಚು ಚರ್ಮವನ್ನು ರಫ್ತು ಮಾಡುವ ಬಂದರು ಯಾವುದು ಒಂದು ಚೆನ್ನೈ ಬಂದರು ಆಗಿರ್ತದೆ. ಯಾಕಪ್ಪ ಅಂದ್ರೆ ಚೆನ್ನೈನಲ್ಲಿ ಅತಿ ಹೆಚ್ಚು ಚರ್ಮದ ಉತ್ಪಾದನೆಗೆ ಒಂದು ಪ್ರಸಿದ್ಧಿಯಾಗ್ಯದ. ಅಲ್ಲಿದಿಂದ ಏನು ಮಾಡ್ತಾರೆ, ಚರ್ಮವನ್ನು ಏನು ಮಾಡ್ತಾರೆ, ರಫ್ತು ಮಾಡ್ತಾರೆ. ಎನ್ನೋರ ಬಂದರು ಅಂತಿದೆ ಇದೆ ತಮಿಳುನಾಡು ಒಳಗೆ. ಎನ್ನೋರ ಬಂದರು ಇದು ಇಡೀ ದೇಶದ ಏಕೈಕ ಖಾಸಗಿ ಬಂದರು. ಇದೇನಪ್ಪ ಅಂದ್ರೆ ಇಡೀ ದೇಶ ಎಲ್ಲ ಸರ್ಕಾರಗಳನ್ನು ನಿರ್ವಹಣೆ ಮಾಡಿದ್ರೆ ಈ ಎನ್ನೋರ ಬಂದರು ಖಾಸಗಿಯವರು ನಿರ್ವಹಣೆ ಮಾಡ್ತಾರೆ. ದೇಶದ ಏಕೈಕ ಖಾಸಗಿ ಬಂದರು ಅಂತ ಕರಿತೀವಿ. ಯಾವುದಪ್ಪ ಅಂದ್ರೆ ಎನ್ನೋರ ಬಂದರು ಎಲ್ಲಿದಪ್ಪ ಅಂದ್ರೆ ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತದೆ. ಮತ್ತು ಚೆನ್ನೈ ಬಂದರು ಅದು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತದೆ, ಬಟ್ ಅದು ಸರ್ಕಾರ ನಿರ್ವಹಣೆಯಲ್ಲಿದೆ. ಇದೇ ಎನ್ನೋರ ಬಂದರು ಖಾಸಗಿಯವರ ನಿರ್ವಹಣೆಯಲ್ಲಿದೆ. ಅದು ದೇಶದ ಏಕೈಕ ಖಾಸಗಿ ಬಂದರಂತೆ ನಾವು ತಿಳ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇದು 2001ರಲ್ಲಿ ಘೋಷಣೆ ಆಯಿತು. ಇದರ ಅಭಿವೃದ್ಧಿಗಾಗಿ ಐಸಿಐಸಿಐ ಬ್ಯಾಂಕ್ ಅತಿ ಹೆಚ್ಚು ಸಾಲವನ್ನು ನೀಡುತ್ತದೆ. ಇದನ್ನು ಕಾಮರಾಜ ಬಂದರು ಅಂತ ಕರಿತೀವಿ. ಏನಪ್ಪ ಅಂದ್ರೆ ಈ ಎನ್ನೋರ ಬಂದರನ್ನು ಕಾಮರಾಜ ಬಂದರು ಅಂತ ಸಹ ಕರೀಲಿಕ್ಕೆ ಸಾಧ್ಯ ಆಗ್ಯದ. ಮತ್ತು ಮುಖ್ಯವಾಗಿ ಇದು ಏನಪ್ಪ ಅಂದ್ರೆ ರಾಸಾಯನಿಕ ರಸಗೊಬ್ಬರಗಳನ್ನು ಒಂದು ರಫ್ತು ಮಾಡುವ ಒಂದು ಬಂದರು ಯಾವುದಪ್ಪ ಅಂದ್ರೆ ಎನ್ನೋರ ಬಂದರಾಗಿರುತ್ತದೆ. ವಿಶಾಖಪಟ್ಟಣ ಬಂದರು ಇದು ಆಂಧ್ರ ಪ್ರದೇಶದಲ್ಲಿ ಕಂಡುಬರುವ ಅಥವಾ ಒಂದು ಆಂಧ್ರ ಪ್ರದೇಶದ ಪ್ರಮುಖ ಬಂದರು ಆಗಿರುತ್ತದೆ. ಪೂರ್ವ ಕರಾವಳಿಯ ಒಡವೆ ಅಂತೀವಿ. ಪೂರ್ವ ಕರಾವಳಿಯ ಒಡವೆ ದೇಶದ ಅತಿ ಆಳವಾದ ಬಂದರು ಯಾವುದಪ್ಪ ಅಂದ್ರೆ ವಿಶಾಖಪಟ್ಟಣಂ ಬಂದರು ಅದ. ಇದರ ಪಕ್ಕದಲ್ಲಿ ಒಂದು ಗಂಗಾವರಂ ಬಂದರು ಇರ್ತದೆ. ಚಿಕ್ಕ ಬಂದರುಗಳಲ್ಲಿ ಅತಿ ಆಳವಾದ ಬಂದರು ಯಾವುದಪ್ಪ ಅಂದ್ರೆ ಒಂದು ಗಂಗಾವರಂ ಬಂದರಾಗಿದೆ. ಇಲ್ಲಿದೆ ನೋಡಿ ಗಂಗಾವರಂ. ಚಿಕ್ಕ ಬಂದರುಗಳಲ್ಲಿ ಆಳವಾದ ಬಂದರು ಯಾವುದಪ್ಪ ಅಂದ್ರೆ ಗಂಗಾವರಂ ಬಂದರು ಆಗಿದೆ. ಅತಿ ದೊಡ್ಡ ಬಂದರುಗಳಲ್ಲಿ ಆಳವಾದ ಬಂದರು ಅಂದ್ರೆ ಆಂಧ್ರ ಪ್ರದೇಶದ ಒಂದು ವಿಶಾಖಪಟ್ಟಣಂ ಬಂದರು ಆಗಿರುತ್ತದೆ. ಸಿದ್ಧ ಹಡಗು ಮತ್ತು ಚರ್ಮದ ವಸ್ತು ಮತ್ತು ಕಬ್ಬಿಣದ ಅದಿರುಗಳನ್ನು ದೇಶದ ಮೊದಲು ರಫ್ತು ಮಾಡುತ್ತದೆ. ಏನೇನು ರಫ್ತು ಮಾಡ್ತಪ್ಪ ಅಂದರೆ ಇದು ಸಿದ್ಧ ಹಡಗುಗಳು ಮತ್ತು ಚರ್ಮದ ವಸ್ತುಗಳು, ಕಬ್ಬಿಣದ ಅದಿರುಗಳನ್ನು ಏನು ಮಾಡ್ತದೆ, ರಫ್ತು ಮಾಡ್ತದೆ. ದೇಶದ ಮೊದಲ ಹಡಗು ನಿರ್ಮಾಣ ಕೇಂದ್ರ ಇದು ಹಿಂದೂಸ್ತಾನ್ ಶಿಪ್ ಯಾರ್ಡ್ 1951ರಲ್ಲಿ ವಿಶಾಖಪಟ್ಟಣದ ವೈಜಾಗ್ದಲ್ಲಿ ಸ್ಥಾಪನೆ ಆಯಿತು. ಹಿಂದೂಸ್ತಾನ್ ಶಿಪ್ ಯಾರ್ಡ್ ಎಲ್ಲಿ ಸ್ಥಾಪನೆ ಆಯಿತು ಅಂದರೆ ವಿಶಾಖಪಟ್ಟಣದ ಒಂದು ವೈಜಾಗ್ದಲ್ಲಿ ಸ್ಥಾಪನೆ ಆಗಿರುತ್ತದೆ. ಪೂರ್ವ ಕರಾವಳಿಯಲ್ಲಿರುವ ಏಕೈಕ ನೈಸರ್ಗಿಕ ಬಂದರು. ಈ ಪೂರ್ವ ಕರಾವಳಿಯಲ್ಲಿ ಕಂಡು ಬರ್ತಾವಲ್ಲ ಒಂದು ಪಾರಾದ್ವೀಪ ಬಂದರು ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಒರಿಸ್ಸಾದ ಮಹಾನದಿ ಮುಖಜ ಭೂಮಿಯಲ್ಲಿ ಇದು ಕಂಡುಬರುತ್ತೆ. 1966ರಲ್ಲಿ ಇದು ಘೋಷಣೆಯಾದ ಬಂದರು ಆಗಿರುತ್ತದೆ. ಪ್ರಮುಖವಾಗಿ ಖನಿಜ ಸಂಪನ್ಮೂಲಗಳಾದ ಕಬ್ಬಿಣ, ಬಾಕ್ಸೈಟ್ ಮತ್ತು ಅಲ್ಯೂಮಿನಿಯಂ ಇತರ ವಸ್ತುಗಳನ್ನು ಒಂದು ರಫ್ತು ಮಾಡುವ ಒಂದು ಏನಪ್ಪ ಅಂದ್ರೆ ಬಂದರು ಆಗಿರುತ್ತದೆ. ಸುವರ್ಣ ತ್ರಿಕೋನ ಆಕಾರದ ಒಂದು ಬಂದರು ಆಗಿರುತ್ತದೆ. ಮುಂದೆ ಹೋಗೋಣ. ಕಲ್ಕತ್ತಾ ಬಂದರು ಯಾವುದಪ್ಪ ಅಂದ್ರೆ ಕಲ್ಕತ್ತಾ ಬಂದರಿನ ಮುಖ್ಯ ವಿಶೇಷ ಏನಪ್ಪ ಅಂದ್ರೆ ಇದು ವೆಸ್ಟ್ ಬೆಂಗಾಲ್ದಾಗ ಕಂಡುಬರುತ್ತದೆ. ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುವ ಒಂದು ಪ್ರಮುಖ ಬಂದರು ಯಾವುದಪ್ಪ ಅಂದ್ರೆ ಒಂದು ಕಲ್ಕತ್ತಾ ಬಂದರು ಆಗಿರುತ್ತದೆ. ಪೂರ್ವದ ಹೆಬ್ಬಾಗಿಲು, ದೇಶದ ಏಕೈಕ ಒಂದು ನದಿ ಬಂದರು ಆಗಿದೆ. ದೇಶದ ಏಕೈಕ ನದಿ, ಎಲ್ಲ ಸಮುದ್ರಕ್ಕಿದ್ರೆ ಇದು ಏಕೈಕ ಒಂದು ನದಿ ಬಂದರು ಆಗಿರುತ್ತದೆ. ಇದು ಹೂಗ್ಲಿ ನದಿಯ ದಡದ ಮೇಲಿದ್ದು ಅತಿ ಹೆಚ್ಚು ಚಹಾ ಮತ್ತು ಸೆಣಬನ್ನು, ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚು ಚಹಾವನ್ನು ಇದು ಮಾಡ್ತಾರಲ್ಲ, ಚಹಾ ಮತ್ತು ಸೆಣಬನ್ನು ರಫ್ತು ಮಾಡುವ ಒಂದು ಪ್ರಮುಖ ಬಂದರು ಆಗಿರ್ತದೆ. ಮುಖ್ಯವಾಗಿ ಏನಪ್ಪ ಅಂದ್ರೆ
ಇದನ್ನು ಚಹಾದ ಬಂದರು ಎಂದು ಕರೆಯುತ್ತೇವೆ. ದೇಶದ ಅತಿ ದೊಡ್ಡ ಕೃತಕ ಬಂದರು ಏನಪ್ಪ? ದೇಶದ ಅತಿ ದೊಡ್ಡ ಒಂದು ಕೃತಕ ಬಂದರು ಆಗಿರ್ತದೆ. ಈ ಕಲ್ಕತ್ತಾ ಬಂದರವನ್ನು ಇನ್ನೊಂದು ಹೆಸರು ಏನಪ್ಪ ಕರಿತೀವಪ್ಪ ಅಂದ್ರೆ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರು. ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರು ಎಂದು ಸಹ ಕರಿತೀವಿ. ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರು ಕರಿತೀವಿ. ಕಲ್ಕತ್ತಾ ಬಂದರನ್ನು ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರು ಎಂದು ಸಹ ಕರೀತಾರೆ. ಮುಂದೆ ನೋಡೋಣ. ಹಲ್ದಿಯಾ ಬಂದರು. ಕಲ್ಕತ್ತಾ ಬಂದರಿನ ಒತ್ತಡವನ್ನು ತಡೆಗಟ್ಟಲು ಏನಾಗ್ತದೆ ಹಲ್ದಿಯಾ ಬಂದರು ಸ್ಥಾಪನೆ ಆಗ್ತದೆ. 1975ರಲ್ಲಿ ಸ್ಥಾಪನೆಯಾದ ಬಂದರು ಯಾವುದಪ್ಪ ಅಂದ್ರೆ ಒಂದು ಹಲ್ದಿಯಾ ಬಂದರು ಆಗಿರ್ತದೆ. ಇದು ಮುಖ್ಯವಾಗಿ ಭಾರತ ಅತಿ ಹಳೆಯ ಬಂದರು. ಇದು ಏನು ರಫ್ತು ಮಾಡ್ತದಂದ್ರೆ ಸೆಣಬನ್ನು ಅತಿ ಹೆಚ್ಚು ರಫ್ತು ಮಾಡುವ ಒಂದು ಬಂದರು ಆಗಿರ್ತದೆ. ಅಂಡಮಾನ್ ಮತ್ತು ನಿಕೋಬಾರದಲ್ಲಿ ಕಂಡುಬರುವಂಥ ಒಂದು ಬಂದರು ಯಾವುದಪ್ಪ ಅಂದ್ರೆ ಪೋರ್ಟ್ ಬ್ಲೇಯರ್ ಬಂದರು. ದೇಶದ ಏಕೈಕ ದ್ವೀಪ ಬಂದರು ಆಗಿದ್ದು ದಕ್ಷಿಣ ಅಂಡಮಾನದಲ್ಲಿ ಕಂಡುಬರುತ್ತದೆ. ಎಲ್ಲಿ ಕಂಡುಬರುತ್ತದೆ ಅಂದರೆ ಇದು ದಕ್ಷಿಣ ಅಂಡಮಾನದಲ್ಲಿ ಕಂಡುಬರುವಂಥ ಒಂದು ಬಂದರು ಯಾವುದಪ್ಪ ಅಂದ್ರೆ ಒಂದು ಪೋರ್ಟ್ ಬ್ಲೇಯರ್ ಬಂದರು ಆಗಿರುತ್ತದೆ. 2013ರಲ್ಲಿ ಘೋಷಣೆಯಾಗಿದ್ದು ಅತಿ ಹೆಚ್ಚು ಪ್ರಮಾಣದಲ್ಲಿ ಒಂದು ಮಸಾಲೆ ಪದಾರ್ಥಗಳನ್ನು ರಫ್ತು ಮಾಡುವ ಒಂದು ಬಂದರು ಆಗಿರುತ್ತದೆ. ಏನಪ್ಪ ಅಂದ್ರೆ ಪೋರ್ಟ್ ಬ್ಲೇಯರ್ ಬಂದರು ದೇಶದ ಏಕೈಕ ದ್ವೀಪ ಬಂದರು ಆಗಿರುತ್ತದೆ. ಇದು ದಕ್ಷಿಣ ಅಂಡಮಾನದಲ್ಲಿ ಕಂಡುಬರುವಂಥ ಒಂದು ಬಂದರು ಆಗಿರುತ್ತದೆ. ಇದು ಅತಿ ಹೆಚ್ಚು ಮಸಾಲೆ ಪದಾರ್ಥಗಳನ್ನು ರಫ್ತು ಮಾಡುವ ಒಂದು ಬಂದರಾಗಿರುತ್ತದೆ. ಮುಖ್ಯವಾಗಿ ನೋಡ್ಕೊಳ್ಳೋಣ. ಭಾರತೀಯ ನೌಕಾಪಡೆಯ ಕಚೇರಿಗಳೆಲ್ಲದವ ಅಂತ ನಾವು ತಿಳ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ಪಶ್ಚಿಮ ನೌಕಾಪಡೆ ಕಚೇರಿ ಎಲ್ಲದಪ್ಪ ಅಂದ್ರೆ ಮುಂಬೈಯಲ್ಲದ. ಪೂರ್ವ ನೌಕಾಪಡೆ ಕಚೇರಿ ಎಲ್ಲದಪ್ಪ ಅಂದ್ರೆ ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶದ ಒಂದು ವಿಶಾಖಪಟ್ಟಣಂನಲ್ಲಿ ಏನು ಕಂಡು ಬರ್ತದೆ ಅಂದ್ರೆ ಒಂದು ಪೂರ್ವ ನೌಕಾಪಡೆಯ ಒಂದು ಕೇಂದ್ರ ಕಚೇರಿ ಕಂಡು ಬರ್ತದೆ. ಪಶ್ಚಿಮ ನೌಕಾಪಡೆಯ ಒಂದು ಕೇಂದ್ರ ಕಚೇರಿ ಇಲ್ಲ ಅಂದ್ರೆ ಮುಂಬೈದ. ಅದೇ ದಕ್ಷಿಣದಲ್ಲಿ ಎಲ್ಲಪ್ಪ ಅಂದ್ರೆ ಕೊಚ್ಚಿನಲ್ಲಿ ಕಂಡು ಬರ್ತದೆ. ಒಂದು ಆಗ್ನೇಯ ನೌಕಾಪಡೆ ಕೇಂದ್ರ ಕಚೇರಿಯಲ್ಲಿ ಕಂಡು ಬರುತ್ತೆ ಅಂದ್ರೆ ಅಂಡಮಾನ್ ನಿಕೋಬಾರದಲ್ಲಿ ಕಂಡು ಬರುತ್ತದೆ. ಈ ಭಾರತದ ಪ್ರಧಾನ ಬಂದರುಗಳನ್ನು ಪೋರ್ಟ್ ಟ್ರಸ್ಟ್ ಆಫ್ ಇಂಡಿಯಾ ನಿರ್ವಹಿಸುತ್ತದೆ. ಇದರ ಕಾರ್ಯಗಳು ಯಾರು ಕೆಲಸ ಮಾಡ್ತಾರೆ ಅಥವಾ ಯಾವ ಸಂಸ್ಥೆ ಮಾಡ್ತದಪ್ಪ ಅಂದ್ರೆ ಪೋರ್ಟ್ ಟ್ರಸ್ಟ್ ಆಫ್ ಒಂದು ಇಂಡಿಯಾ ಎಂಬ ಒಂದು ಸಂಸ್ಥೆ ಕೆಲಸ ಮಾಡ್ತದೆ. ಇದು ಯಾವುದರ ಅಂಡರ್ದಲ್ಲಿ ಕೆಲಸ ಮಾಡ್ತದೆ ಅಂದ್ರೆ ಕೇಂದ್ರ ಸರ್ಕಾರದ ಒಂದು ಅಧೀನದಲ್ಲಿ ಕಾರ್ಯನಿರ್ವಹಿಸುವ ಒಂದು ಸಂಸ್ಥೆಯಾಗಿದೆ. ಯಾವುದಂದ್ರೆ ಪೋರ್ಟ್ ಟ್ರಸ್ಟ್ ಆಫ್ ಇಂಡಿಯಾ. ಮುಖ್ಯವಾಗಿ ಇಲ್ಲಿವರೆಗೂ ಇದು ಜಲ ಸಾರಿಗೆ ಬಗ್ಗೆ ಏನು ಪ್ರಶ್ನೆ ಕೇಳಿದ್ದಾನೆ ಮತ್ತು ಕೆಲವೊಂದು ನಾನು ರಸ್ತೆ ಸಾರಿಗೆ ಬಗ್ಗೆ ಒಂದು ಪ್ರಶ್ನೆಗಳು ಹಾಕಿದ್ದೀನಿ. ಏನೇನು ಪ್ರಶ್ನೆ ಹಿಂದಿನ ಒಂದು ಏನಪ್ಪ ಅಂದ್ರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳಿಗೆ ಕೇಳಿದಾನಲ್ಲ ಅದೇ ರೀತಿ ಒಂದು ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಕೇಳಿದಾನೆ. ನಾನು ಇಲ್ಲಿ ಪ್ರಶ್ನೆ ಕೇಳ್ತಾ ಹೋಗ್ತೀನಿ, ನೀವು ಕಾಮೆಂಟ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ನೋಡಿ, Which is the largest container port in India? Which is the largest port container in India? ಅತ್ಯಂತ ದೊಡ್ಡ ಕಂಟೈನರ್ದಲ್ಲಿ ಅತ್ಯಂತ ದೊಡ್ಡ ಬಂದರು ಯಾವುದಪ್ಪ ಅಂದ್ರೆ ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು ಬಂದರು ಅಥವಾ ನವಸೇವಾ ಬಂದರು, ಎನ್ನೋರ ಬಂದರು, ಪಾರಾದೀಪ್ ಬಂದರು. ಇದರಲ್ಲಿ ಯಾವುದಪ್ಪ ಅಂದ್ರೆ ವಿಚ್ ಈಸ್ ದ ಲಾರ್ಜೆಸ್ಟ್ ಕಂಟೈನರ್ ಪೋರ್ಟ್ ಯಾವುದಪ್ಪ ಭಾರತದಲ್ಲಿ ಅಪ್ಪ ಅಂದ್ರೆ ಇದು ನವಸೇವಾ ಬಂದರು ಆಗಿರ್ತದೆ. ಮುಂದೆ ಹೋಗೋಣ. ಇಲ್ಲಿ ನೋಡಿ ಸ್ವಲ್ಪ ಮಾಹಿತಿ ಇದೆ. ಇದು ಲಾರ್ಜೆಸ್ಟ್ ಕಂಟೈನರ್ ಪೋರ್ಟ್ ಆರ್ ಲಾರ್ಜೆಸ್ಟ್ ಮೇಜರ್ ಪೋರ್ಟ್ ಬೈ ದ ವ್ಯಾಲ್ಯೂಮ್ನಲ್ಲಿ ಜವಾಹರ್ಲಾಲ್ ನೆಹರು ಪೋರ್ಟ್ ಆಗ್ಯದ ಅಥವಾ ನವಸೇವಾ ಬಂದರು ಅಂತೀವಿ. ಇದಕ್ಕೆ ನಾವಿ ಮುಂಬೈ ಹ್ಯಾಂಡಲ್ಡ್ ಮೋಸ್ಟ್ ಕಂಟೈನರ್ ಕಾರ್ಗೋ ಇನ್ ದ ಇಂಡಿಯಾ. ಲಾರ್ಜೆಸ್ಟ್ ನ್ಯಾಚುರಲ್ ಪೋರ್ಟ್ ಬೈ ಏರಿಯಾ ವೈಸ್ ಅಂದ್ರೆ ಮುಂಬೈ ಪೋರ್ಟ್ ಬರ್ತದೆ. ಏರಿಯಾ ವೈಸ್ ಅಂದ್ರೆ ಮುಂಬೈ ಪೋರ್ಟ್ ಬರ್ತದೆ. ಅದು ಮಹಾರಾಷ್ಟ್ರದ ಲಾರ್ಜೆಸ್ಟ್ ನ್ಯಾಚುರಲ್ ಪೋರ್ಟ್ ಇನ್ ಇಂಡಿಯಾ. ಮುಂದೆ ನೋಡೋಣ. ಲಾರ್ಜೆಸ್ಟ್ ಪೋರ್ಟ್ ಬೈ ದ ಟೋಟಲ್ ಕಾರ್ಗೋ ಟನ್ನೇಜ್ ಮ್ಯಾಗ ಯಾವುದಪ್ಪ ಅಂದ್ರೆ ಒಡಿಸ್ಸಾದ ಪಾರಾದೀಪ್ ಬಂದರು ಬರ್ತದೆ. ಮುಂದೆ ನೋಡಿ, ಎರಡನೇ ಪ್ರಶ್ನೆ ನೋಡಿ. ವಿಚ್ ಈಸ್ ದ ಪೋರ್ಟ್ ಈಸ್ ಕಾಲ್ಡ್ ಬೈ ಕ್ವೀನ್ ಆಫ್ ಅರೇಬಿಯನ್ ಸಿ? ಅಂದ್ರೆ ಅರಬ್ಬಿ ಸಮುದ್ರದ ರಾಣಿ ಎಂದು
ಯಾವ ಬಂದರನ್ನು ಕರೀತಾರಪ್ಪ ಅಂದ್ರೆ ಮರ್ಮಗೋವಾ ಬಂದರು ಮತ್ತು ಕೊಚ್ಚಿನ್ ಮರ್ಮಗೋವಾ ಬಂದರು, ಕೊಚ್ಚಿನ್ ಬಂದರು ಮತ್ತು ಟುಟುಕೋರಿನ್ ಬಂದರು, ಕಾಂಡ್ಲಾ ಬಂದರು ಅನ್ನು ಕರೀತಾರೆ. ಅದರಲ್ಲಿ ಯಾವುದು ಕರೀತಾರ ಕ್ವೀನ್ ಆಫ್ ಅರೇಬಿಯನ್ ಸೀ ಅಂತಂದ್ರೆ ಇದು ಕೊಚ್ಚಿನ್ ಬಂದರನ್ನು ಅರಬ್ಬಿ ಸಮುದ್ರದ ರಾಣಿ ಅಂತ ಕರೀತಾರೆ. ಅದೇ ಅರಬ್ಬಿ ಸಮುದ್ರದ ರಾಜ್ಯ ಅಂತ ಯಾವ ಬಂದರನ್ನು ಕರೀತಾರಪ್ಪ ಅಂದ್ರೆ ಕೋಲಂ ಬಂದರನ್ನು ಅರಬ್ಬಿ ಸಮುದ್ರದ ಒಂದು ರಾಜ್ಯ ಅಂತ ಕರೀತಾರೆ. ನೋಡಿ ಮೂರನೇ ಪ್ರಶ್ನೆ ಏನಪ್ಪ ಅಂದ್ರೆ ವಿಚ್ ಈಸ್ ದೇರ್ ದ ಫಸ್ಟ್ ರೈಲ್ವೆ ಸ್ಟಾರ್ಟ್ ಅಂದ್ರೆ ಯಾವ ವರ್ಷದಲ್ಲಿ ಭಾರತದ ರೈಲು ಸಾರಿಗೆಯನ್ನು ಪ್ರಾರಂಭಿಸಲಾಯಿತು ಅಂತ ಕೇಳಿದಾನೆ. 1853ರಲ್ಲಿ ಈ ರೈಲ್ವೆ ಸೇವೆಯನ್ನು ಪ್ರಾರಂಭಿಸಲಾಯಿತು. ಭಾರತದಲ್ಲಿ ಮುಂಬೈ ಟು ಠಾಣೆ ಮಧ್ಯೆ ಈ ರೈಲು ಸಾರಿಗೆ ಪ್ರಾರಂಭಿಸಲಾಗಿರುತ್ತದೆ. ಮುಂದೆ ಹೋಗೋಣ. ವಿಚ್ ಈಸ್ ದ ಲಾರ್ಜೆಸ್ಟ್ ರೈಲ್ವೆ ಝೋನ್ ಇನ್ ವರ್ಲ್ಡ್ ಅಂದ್ರೆ ಅತ್ಯಂತ ದೊಡ್ಡ ರೈಲ್ವೆ ವಲಯ ಯಾವುದಪ್ಪ ಅಂದ್ರೆ ನಾರ್ತರ್ನ್ ರೈಲ್ವೆ ವಲಯ ಆಗಿರ್ತದೆ. ಅತಿ ಉದ್ದವಾದ ರೈಲ್ವೆ ವಲಯ ಯಾವುದಪ್ಪ ಅಂದ್ರೆ ನೈಋತ್ಯ ರೈಲ್ವೆ ವಲಯ ಹುಬ್ಬಳ್ಳಿ ಆಗಿರ್ತದೆ. ಮುಂದೆ ನೋಡಿ. ವಿಚ್ ಈಸ್ ದ ಫಾಸ್ಟೆಸ್ಟ್ ಟ್ರೈನ್ ಇನ್ ಅಂದ್ರೆ ಅತಿ ವೇಗದ ರೈಲು ಯಾವುದು? ಭಾರತದಲ್ಲಿ ಪ್ರಸ್ತುತವಾಗಿ ಓಡುತ್ತಿರೋದರಲ್ಲಿ ಅತಿ ವೇಗದ ರೈಲು ಯಾವುದು? ನಾನು ಆಲ್ರೆಡಿ ಹಿಂದಿನ ತರಗತಿಯಲ್ಲಿ ಹೇಳಿದ ರೈಲು ಸಾರಿಗೆ ಹೇಳುವಾಗ ಇವೆಲ್ಲ ಹೇಳಿರ್ತೀನಿ. ದಯವಿಟ್ಟು ಯಾರು ಹಿಂದಿನ 1, 2 ಮತ್ತು 3 ಭಾಗಗಳು ನೋಡಿಲ್ಲಲ್ಲ ಅದನ್ನು ನೋಡ್ಕೊಂಡು ಇಲ್ಲಿ ಬಂದ್ರೆ ನಿಮ್ಗೆ ಬಹು ಆಯ್ಕೆಯ ಪ್ರಶ್ನೆಗಳು ಉತ್ತರಿಸೋಕೆ ಭಾಳ ಸರಳ ಅನ್ನಿಸ್ತದೆ. ಯಾಕಂದ್ರೆ ಅಲ್ಲಿನ ಪ್ರತಿಯೊಂದು ವಂದೇ ಭಾರತ್ ಎಕ್ಸ್ಪ್ರೆಸ್ ಬಗ್ಗೆ ಹೇಳಿನಿ, ಮತ್ತು ಏನಂತಾರೆ ವಿವೇಕ್ ಎಕ್ಸ್ಪ್ರೆಸ್ ಬಗ್ಗೆ ಹೇಳಿದ್ದೀನಿ, ಮತ್ತು ಸಂಜೋತ್ ಎಕ್ಸ್ಪ್ರೆಸ್ ಬಗ್ಗೆ ಹೇಳಿದ್ದೀನಿ. ಪ್ರತಿಯೊಂದು ಭಾರತದಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ಎಕ್ಸ್ಪ್ರೆಸ್ಗಳು, ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಯಾವ ಎಕ್ಸ್ಪ್ರೆಸ್ ಹೋಗ್ತವ, ಮತ್ತು ಭಾರತ ಮತ್ತು ಏನಂತಾರೆ ಬಾಂಗ್ಲಾ ಮಧ್ಯೆ ಯಾವ ಎಕ್ಸ್ಪ್ರೆಸ್ ಹೋಗ್ತವ, ಪ್ರತಿಯೊಂದನ್ನು ನಾನು ಅಲ್ಲಿ ವಿವರಿಸಿರ್ತೀನಿ. ನೀವು ಅದನ್ನು ನೋಡಿಕೊಂಡು ಇಲ್ಲಿ ಬರೋಕ್ಕೆ ಒಂದು ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ. ಯಾವುದು ಭಾರತ ದೇಶದ ಅತಿ ವೇಗದ ರೈಲು ಇದು ಏನು ಕೇಳ್ಯಾನಪ್ಪ ಅಂದ್ರೆ ಅತಿ ಲಾಂಗೆಸ್ಟ್ ಟ್ರೈನ್ ರೂಟ್ ಇನ್ ದ ಇಂಡಿಯಾ ಏನಪ್ಪ ಅಂದ್ರೆ ನೋಡಿ ಪ್ರಶ್ನೆ. ವಿಚ್ ಈಸ್ ದ ಲಾಂಗೆಸ್ಟ್ ಟ್ರೈನ್ ರೂಟ್ ಇನ್ ದ ಇಂಡಿಯಾ ಅಂತ ಕೇಳಿದ್ದಾನೆ. ಅಂದರೆ ಅತಿ ಸಂಪರ್ಕವನ್ನು ಕಲ್ಪಿಸುವ ರೈಲು ಯಾವುದಪ್ಪ ಅಂದ್ರೆ ವಿವೇಕ್ ಎಕ್ಸ್ಪ್ರೆಸ್ ಆಗಿರ್ತದೆ. ಅದು ತಮಿಳುನಾಡಿನ ಕನ್ಯಾಕುಮಾರಿಯಿಂದ ಅಸ್ಸಾಂನ ದಿಬ್ರುಗಢ್ ಮಧ್ಯೆ ಒಂದು ಸಂಪರ್ಕ ಕಲ್ಪಿಸುವ ಒಂದು ರೈಲು ಆಗಿರ್ತದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರ್ತದೆ. ದಿಬ್ರುಗಢ್ ಟು ಕನ್ಯಾಕುಮಾರಿ ವಿವೇಕ್ ಎಕ್ಸ್ಪ್ರೆಸ್ ಭಾರತದಲ್ಲಿ ಅತಿ ದೂರದ ಒಂದು ಸಂಚಾರ ಮಾಡುವ ಒಂದು ರೈಲು. ಭಾರತದಲ್ಲಿ ಅತಿ ವೇಗದ ರೈಲು ಯಾವುದಪ್ಪ ಅಂದ್ರೆ ಒಂದು ಟ್ರೈನ್ 18 ಅಥವಾ ವಂದೇ ಭಾರತ್ ಎಕ್ಸ್ಪ್ರೆಸ್ ಆಗಿರ್ತದೆ. ಇಲ್ಲಿ ಹಾಕಿದೆ ನೋಡಿ, ಇಲ್ಲಿದೆ, ಇದು ಆವಾಗಲೇ ಹೇಳ್ತಿದ್ದಲ್ಲ, ಸಾರಿ. ವಿಚ್ ಈಸ್ ದ ಫಾಸ್ಟೆಸ್ಟ್ ಟ್ರೈನ್ ಇನ್ ಇಂಡಿಯಾ ಅಂತಂದ್ರೆ ಅತಿ ವೇಗದ ರೈಲು. ಭಾರತದಲ್ಲಿ ಅತಿ ವೇಗದ ರೈಲು ಯಾವುದಪ್ಪ ಅಂದ್ರೆ ಶತಾಬ್ದಿ ಎಕ್ಸ್ಪ್ರೆಸ್, ಗತಿಮಾನ್ ಎಕ್ಸ್ಪ್ರೆಸ್, ವಂದೇ ಭಾರತ್ ಎಕ್ಸ್ಪ್ರೆಸ್, ರಾಜಧಾನಿ ಎಕ್ಸ್ಪ್ರೆಸ್ ಅಂತದ. ಇದು ಯಾವುದು ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಥವಾ ಟ್ರೈನ್ 18 ಅಂತ ಕರಿತೀವಿ. ಇದಕ್ಕಿಂತ ಮೊದಲು ಯಾವುದಿತ್ತಪ್ಪ ಅಂದ್ರೆ ಶತಾಬ್ದಿ ಇತ್ತು. ಅದು ನಂತರ ಏನಾಯ್ತಪ್ಪ ಅಂದ್ರೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನು ಅತಿ ಪ್ರಸ್ತುತವಾಗಿ ಸ್ಪೀಡಾಗಿ ಹೋಗ್ತಾ ಇರುವ ರೈಲು ಯಾವುದಪ್ಪ ಅಂದ್ರೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಆಗಿರ್ತದೆ. ಇದು ಆಲ್ರೆಡಿ ನೋಡಿದ್ದೀವಿ. ಇದು ನೋಡಿ, ಎನ್ನೋರ ಪೋರ್ಟ್ ಹ್ಯಾಸ್ ಬಿನ್ ರಿನೇಮ್ಡ್ ಅಂದ್ರೆ ಎನ್ನೋರ ಬಂದರನ್ನು ಏನೆಂದು ಕರಿತೀವಿ ಅಂತ ಕೇಳಿದೇವಿ. ನಾವು ಕಾಂಡ್ಲಾ ಬಂದರನ್ನು ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರು ಅಂತ ಕರಿದೇವಿ. ಪ್ರತಿಯೊಂದು ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತ ಕರಿದೇವಿ. ಹಿಂಗೆ ಪ್ರತಿಯೊಂದರನ್ನು ನಾವು ಒಂದೊಂದು ಹೆಸರು, ನವಸೇವಾ ಬಂದರನ್ನು ಜವಾಹರ್ಲಾಲ್ ನೆಹರು ಬಂದರು ಅಂತ ಕರೆದೇವಿ. ಬಟ್ ಇಲ್ಲಿ ಎನ್ನೋರ ಬಂದರನ್ನು ಏನಂತ ಹೆಸರು ಕರೆದರಪ್ಪ ಅಂತ ಕೇಳಿದಾನ. ಇದಕ್ಕೇನಪ್ಪ ಅಂದ್ರೆ ಕಾಮರಾಜ ಬಂದರು ಅಂತ ಕರೀತಾರೆ. ಏನಪ್ಪ ಅಂದ್ರೆ ಕಾಮರಾಜ ಬಂದರು ಅಂತ ಕರೀತಾರೆ. ಮುಂದೆ ಹೋಗೋಣ. ಇನ್ ವಿಚ್ ಇಯರ್ ವಾಸ್ ದ ಫಸ್ಟ್ ಮೆಟ್ರೋ ರೈಲ್ ಅಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೆಟ್ರೋವನ್ನು ಪ್ರಾರಂಭಿಸಿದ್ದು ಎಲ್ಲಿ ಅಥವಾ ಯಾವಾಗ ಪ್ರಾರಂಭಿಸಿತ್ತು ಅಂತ ಕೇಳಿದ್ರೆ ಭಾರತದಲ್ಲಿ ಮೊಟ್ಟ ಮೊದಲು ಎಲ್ಲಿ ಪ್ರಾರಂಭಿಸಿದ್ರಪ್ಪ ಅಂದ್ರೆ ದೆಹಲಿಯಲ್ಲಿ ಮೆಟ್ರೋವನ್ನು ಪ್ರಾರಂಭಿಸಿದರು. ಅದಕ್ಕಾಗಿ ಯಾವಾಗ ಪ್ರಾರಂಭಿಸಿದ್ರು ಅಂದ್ರೆ 1984ರಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲು ಮೆಟ್ರೋ ರೈಲನ್ನು ಪ್ರಾರಂಭಿಸಲಾಯಿತು. ಹಾಗಾಗಿ ನಾವು ಇಲ್ಲಿವರೆಗೆ ಏನು ಜಲ ಸಾರಿಗೆ ತಿಳ್ಕೊಂಡೇವೆ, ರೈಲು ಸಾರಿಗೆ ಬಗ್ಗೆ ಅಧ್ಯಯನ ಮಾಡಿದೆವು ಮತ್ತು ರಾಷ್ಟ್ರೀಯ ರಸ್ತೆ ಸಾರಿಗೆ ಬಗ್ಗೆ ಅಧ್ಯಯನ ಮಾಡಿದೆವು. ಮುಂದಿನ ತರಗತಿಯಲ್ಲಿ ಏನು ಅಧ್ಯಯನ ಮಾಡೋಣಪ್ಪ ಅಂದ್ರೆ
ವಾಯು ಸಾರಿಗೆ ಬಗ್ಗೆ ಅಧ್ಯಯನ ಮಾಡೋಣ ಮತ್ತು ಏನಂತಾರೆ ಇದು ವಿದ್ಯುತ್ ಬಗ್ಗೆ, ನೀರಾವರಿ, ವಿದ್ಯುತ್ ಬಗ್ಗೆ ಮತ್ತು ಶಿಕ್ಷಣದ ಬಗ್ಗೆ ಅಧ್ಯಯನ ಮಾಡೋಣ. ಈ ಮೂಲ ಸೌಕರ್ಯಗಳ ಒಂದು ಅಧ್ಯಾಯ ಅದಲ್ಲ, ಅತಿ ಪ್ರಮುಖವಾದ ಒಂದು ಅಧ್ಯಾಯ ಆಗಿರುತ್ತೆ ಸ್ನೇಹಿತರೆ. ಯಾವುದೇ ಒಂದು ಪರೀಕ್ಷೆ ಬರೀಲಿ, ಕರ್ನಾಟಕದ ಅಥವಾ ಕರ್ನಾಟಕ ಕರ್ನಾಟಕ ರಾಜ್ಯ ನಡೆಸುವಂಥ ಒಂದು ಪರೀಕ್ಷೆ ಯಾವುದೇ ಬರಲಿ, ಅದರಲ್ಲಿ ಮೂಲ ಸೌಕರ್ಯದಿಂದ ಕಂಪಲ್ಸರಿ 1ರಿಂದ 2 ಮಾರ್ಕ್ಸ್ ಕಂಪಲ್ಸರಿ ಬಂದೇ ಬರ್ತವೆ. ಹೇಗೆ ಅಂದರೆ ಭೂಗೋಳಶಾಸ್ತ್ರದಲ್ಲಿ ಸಾರಿಗೆ ಮತ್ತು ಸಂಪರ್ಕತೆ ಒಂದು ಅಧ್ಯಾಯ ಇದೆ, ಮತ್ತು ಇದರಲ್ಲಿ ಏನಾಗಿದೆ ಅಂದರೆ ಮೂಲ ಸೌಕರ್ಯಗಳು ಅಂತ ಒಂದು ಅಧ್ಯಾಯ ಇದೆ. ಎರಡೂ ನಾವು ಒಂದರದಾಗೆ ಕವರ್ ಮಾಡ್ತಾ ಇದ್ದೇವೆ. ಇಲ್ಲಿವರೆಗೂ ಏನಾದರೂ ಹೇಳಿದ್ರಲ್ಲಿ ಏನಾದರೂ ಮಾಹಿತಿಯಲ್ಲಿ ಏನಾದರೂ ಗೊಂದಲಗಳಿದ್ದರೆ ನೀವು ಕಾಮೆಂಟ್ ಮೂಲಕ ತಿಳಿಸೋಕ್ಕೆ ಸಾಧ್ಯ ಆಗಿರಬೇಕು. ನಿಮಗೇನಾದರೂ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಒಂದು ಶೇರ್ ಮಾಡೋಕ್ಕೆ ಒಂದು ಸಾಧ್ಯ ಆಗಿರಬೇಕು. ಥ್ಯಾಂಕ್ ಯು ವೆರಿ ಮಚ್.